ನಮಸ್ಕಾರ ಕರ್ನಾಟಕ. ಬೆಳಗ್ಗೆನೆ ಹಾಗೆ ಒಂದು ಬೆಂಗಳೂರಿನ ಟ್ರಾಫಿಕ್ ತೋರಿಸೋ ಜಲಕ್ಕು ನೋಡೋಣ ಹೇಗಿರುತ್ತೆ. ಬೆಳಗ್ಗೆ ಅರೌಂಡ್ 8:15 8:15 ಆ್ಯಕ್ಚುಲಿ ಇದೇ ಪೀಕ್ ಟೈಮು, ಎಲ್ಲರೂ ಆಫೀಸ್ಗೆ ಹೋಗ್ತಾ ಇರ್ತಾರೆ. ನೋಡೋಣ ಟ್ರಾಫಿಕ್ ಹೇಗಿರುತ್ತೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಟ್ರಾಫಿಕ್ಕು ತುಂಬ ಜಾಸ್ತಿ ಇದೆ ಅನ್ಕೊಂತೀನಿ. ಇವತ್ತು ಆಲ್ರೆಡಿ ಇಲ್ಲಿಂದನೇ ಟ್ರಾಫಿಕ್ ಜಾಸ್ತಿ ಆಗಿದೆ, ಇನ್ನು ಮುಂದೆ ಇನ್ನೂ ಜಾಸ್ತಿ ಇರುತ್ತೆ ಅನ್ಕೋತೀನಿ. ಇಲ್ಲೇ ಆಲ್ರೆಡಿ ಜಾಮ್ ಆಗಿ ನಿಂತಿದೆ, ಇನ್ನು ಫ್ಲೈಓವರಿಗೆ ಕನೆಕ್ಟೇ ಆಗಿಲ್ಲ. ಇದು ಫ್ಲೈಓವರಿಗೆ ಕನೆಕ್ಟ್ ಆಗಬೇಕು. ಟ್ರಾಫಿಕ್ ಎಷ್ಟಿದೆ ಬೆಳಗ್ಗೆನೆ. ಎಲ್ಲರೂ ಆಫೀಸಿಗೆ ಹೋಗೋರು, ಸ್ಕೂಲ್ಗೆ ಹೋಗೋರು ಎಲ್ಲರೂ ಹೋಗ್ತಾ ಇದ್ರೆ ಇನ್ನೇನಾಗುತ್ತೆ. ಆಮೇಲೆ ಇನ್ನೊಂದು ಎಲ್ಲರೂ ಹೇಳ್ತಾರಷ್ಟೇ, ಬೆಂಗಳೂರಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ. ಸರ್ಕಾರ ಆದರೂ ಎಷ್ಟು ಅಂತ ಮಾಡುತ್ತೆ, ಮೆಟ್ರೋ ಕಟ್ಟುತ್ತೆ, ಇನ್ನೂ 10 ಎಕ್ಸ್ಟ್ರಾ ಬಸ್ ಬಿಡುತ್ತೆ. ಆದರೆ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅನ್ನೋದ್ರಲ್ಲಿ ನಮ್ದೆಷ್ಟು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದು ಮುಖ್ಯ ಆಗುತ್ತೆ. ನಾವೇನು ಮಾಡ್ತಿದ್ದೀವಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಅನ್ನೋದು ಮುಖ್ಯ ಆಗುತ್ತೆ. ಒಬ್ಬೊಬ್ರು ಇರ್ತಾರೆ, ಎಲ್ಲರೂ ವೆಹಿಕಲ್ ತೊಗೊಬಂದರೆ ಟ್ರಾಫಿಕ್ ಕಂಟ್ರೋಲ್ ಆಗುತ್ತಾ ಅನ್ನೋದೇ ನನ್ನ ಪ್ರಶ್ನೆ. ನೀವು ನನಗೂ ಹೇಳ್ಬೋದು, ಮತ್ತು ನೀನೇನಪ್ಪ ಮಾಡ್ತಿರೋದು, ನೀನು ಬೈಕ್ ತಗೊಂಡೆ ತಾನೇ ಹೋಗ್ತಿರೋದು ಅಂತ. ಬೈಕಿಂದ ಟ್ರಾಫಿಕ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು.
ಕಾರಲ್ಲಿ ಒಬ್ಬೊಬ್ರು ಇರ್ತಾರೆ, ಒಂದೊಂದು ಕಾರ್ ತೊಗೊಬರ್ತಾರೆ. ಒಂದು ಕಾರ್ ನಿಲ್ಲೋಕ್ಕೆ ಒಂದು ಬಸ್ ಅಷ್ಟು ತಗೊಳುತ್ತದು. ಆ ಕಾರಲ್ಲಿ ಎಷ್ಟು ಜನ ಇರಲ್ಲ, ಒಬ್ರು ಮಾತ್ರ ಇರ್ತಾರೆ. ಮಳೆಗಾಲದಲ್ಲಾದರೆ ಏನೋ ಓಕೆ ನೆನಿತೀರಾ ಹಂಗ ಕಾರ್ ತೊಗೊಬರ್ತೀರಾ ಅನ್ಬೋದು. ಆದರೆ ಬಿಸಿಲು ಟೈಮಲ್ಲೂ ನೀವು ಕಾರ್ ತೊಗೊಬಂದರೆ ಒಂದು ಕಾರ್ ನಿಂತ್ಕೊಂತು ಅಂದರೆ ಅಲ್ಲಿ 5 ಬೈಕ್ ನಿಲ್ಬೋದು, 5ರಿಂದ 6 ಬೈಕು. ಟ್ರಾಫಿಕ್ ಆಗದೆ ಏನಾಗುತ್ತೆ, ನೀವು ಎಷ್ಟೇ ಫ್ಲೈಓವರ್ ಮಾಡಿ, ಎಷ್ಟೋ ಮೆಟ್ರೋ ಮಾಡಿ, ನಾವು ಅರ್ಥ ಮಾಡ್ಕೋಬೇಕು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ. ಅದು ನಾವು ಅರ್ಥ ಮಾಡ್ಕೊಂಡಾಗಲೇ ಅದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಆಗೋದು. ಎಲ್ಲ ಸರ್ಕಾರನೇ ನೋಡ್ಕೊಂಡುತ್ತೆ. ಸರ್ಕಾರನೇ ಮಾಡಬೇಕು ಅಂದರೆ ಅದು ಆಗದೇ ಇರೋ ಬದುಕು. ಮೆಟ್ರೋ ಆದಮೇಲೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಳೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ನೋಡಿ ಇಲ್ಲೇ ನೋಡ್ತಿದ್ದೀರಾ, ಅಪೋಸಿಟ್ ಬರ್ತಿರೋ ಕಾರ್ಗಳಲ್ಲಿ ಒಬ್ಬೊಬ್ಬರೇ ಇದ್ದಾರೆ, ಆದರೂ ಕಾರ್ ತೊಗೊಬರ್ತಾರೆ. ಲಾಂಗ್ ಜರ್ನಿ ಏನೋ ಆದರೆ ಓಕೆ. ಈಗ ನಾವು ಆಫೀಸ್ಗೆ ಹೋಗ್ತೀವಿ, ಆಫೀಸಲ್ಲಿ ಕೂಡ ಕೆಲವೊಬ್ರು ಇರ್ತಾರೆ, ಒಬ್ಬೊಬ್ರು ಬರ್ತಾರೆ, ಒಂದೊಂದು ಕಾರ್ ತೊಗೊಬರ್ತಾರೆ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ. ನೀವು ಸರ್ಕಾರಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋದ್ರಲ್ಲಿ ನಿಮ್ಮದು ಒಂದು ಕೈ ಇರುತ್ತೆ ಅಷ್ಟೇ. ನೋಡಿ ಆಪೋಸಿಟ್ ನೋಡ್ತಿದ್ದೀರಾ ಎಷ್ಟು ಕಾರ್ಸ್ ಬರ್ತಿದ್ದಾವೆ, ಕಾರಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಬರ್ತಾ ಬರ್ತಾ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಅರೌಂಡ್ ಒಂದು ದಿನಕ್ಕೆ 1,500ದಿಂದ 2,000 ಗಾಡಿಗಳು ದಿನ ಬಿಡಿಸ್ತಿದ್ದಾರೆ ಜನ. ಟ್ರಾಫಿಕ್ ಕಡಿಮೆ ಆಗೋ ಅಂದರೆ ಎಲ್ಲಿಂದ ಆಗುತ್ತೆ? ಬಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ, ಟ್ರಾಫಿಕ್ಕು ಅಷ್ಟೇನಿಲ್ಲ. ಬಟ್ ನಿನ್ನೆ ಮೊನ್ನೆ ಎಲ್ಲ ತುಂಬ ಇತ್ತು. ಟೋಲ್ ಬೇರೆ ಬಂತು.
ಒಂದು ಕಾಲದಲ್ಲಿ ದುಡ್ಡನ್ನು ದುಡಿಬೇಕು ಅಂತ ಟೈಮ್ನ ಖರ್ಚು ಮಾಡ್ತಾ ಇದ್ದ ಜನ ಇವತ್ತು ಟೈಮ್ನ ದುಡಿಬೇಕು ಅಂತ ದುಡ್ಡನ್ನು ಖರ್ಚು ಮಾಡ್ತಿದ್ದಾರೆ. ಟೈಮ್ ಚೇಂಜ್ ಮಾಡ್ತಿದೆಯೋ ಜನನ ದುಡ್ಡು ಚೇಂಜ್ ಮಾಡ್ತಿದೆಯೋ ಒಂದು ಗೊತ್ತಾಗ್ತಿಲ್ಲ. ಬಟ್ ಹೇಗೆ ಬರುತ್ತೋ ಆಗ ಹೋಗಲೇಬೇಕು, ಏನೂ ಮಾಡೋಂಗಿಲ್ಲ. ಕ್ಲೋಸ್ ಆಗಿದೆ. ₹35 ಡಬಲ್ ಸೈಡು, ಹೋಗ್ತಾ ಬರ್ತಾ ಸೇರಿ ₹35 ಟೋಲು. ಮೇಡಮ್ ಆಯ್ದೆ ನೋಡಿ. ಎಲ್ಲ ಅಪ್ಡೇಟ್ ಮಾಡಿಬಿಟ್ಟಿದ್ದಾನೆ. ಟ್ರಾಫಿಕ್ ಸಿಗ್ನಲಲ್ಲಿ ಕೂಡ ಹೆಲ್ಮೆಟ್ಸ್ ಮ್ಯಾಂಡೇಟರಿ. ಯಾರಿಗೇ ಆಗಲಿ ಒಂದೇ ಹೇಳೋದು, ನೀವು ಕರೆಕ್ಟಾಗಿದ್ದರೂ ನಿಮ್ಮ ಆಪೋಸಿಟ್ ಬರೋನು ಹೆಂಗಿರ್ತಾನೋ ಗೊತ್ತಿಲ್ಲ, ಹೆಲ್ಮೆಟ್ನ ಹಾಕ್ಕೊಳ್ಳಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿರುತ್ತೆ. ಏನಾದರೂ ಆದಮೇಲೆ ಅಯ್ಯೋ ನಾನು ಮಾಡಬೇಕಾಗಿತ್ತು, ನಾನು ಆಗಬೇಕಾಗಿತ್ತು ಅನ್ನೋದ್ರ ಅದು ಸುಳ್ಳು. ಅದಕ್ಕಿಂತ ಮುಂಚೆನೇ ನೀವೇ ಎಚ್ಚೆತ್ಕೊಳ್ಳಿ. ಈ ಥರ ಸುರಕ್ಷತೆ ಹಾಕೋ ಕರ್ತವ್ಯ ಅವ್ರದ್ದಾಗಿರುತ್ತೆ. ಆದರೆ ಅದನ್ನು ಸರಿಯಾಗಿ ನೋಡ್ಕೊಳ್ಳೋ ಕರ್ತವ್ಯ ನಮ್ಮದು. ನಮಗೋಸ್ಕರ ಹಾಕಿರ್ತಾರೆ, ನಾವೇ ಫಾಲೋ ಮಾಡಬೇಕು. ಪ್ರತಿಯೊಂದು ಹಾಕಿದ್ದಾನೆ, ಅದೊಂದು ಚೆನ್ನಾಗಿದೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.